ಹಾಯ್ ಗಾಯ್ಸ್, ಗುಡ್ ಮಾರ್ನಿಂಗ್. ಏನು ಇವತ್ತು ಟೀ ತೋರಿಸ್ತೋಳೆ ಅನ್ಕೋಬೇಡಿ. ನಾನು ಯಾವಾಗಲೂ ಬೆಳಿಗ್ಗೆ ಎದ್ದ ತಕ್ಷಣ ಟೀಯಿಂದನೇ ನಾನು ಡೇ ಸ್ಟಾರ್ಟ್ ಮಾಡೋದು. ಟೀ ಕುಡಿನಿಲ್ಲ ಅಂದರೆ ನನಗೇನೋ ಒಂಥರ. ಟೀ ಮಾಡಿ ಅಮ್ಮಂಗೂ ಕೊಟ್ಟು ನಾನು ಕುಡ್ದು ಕಸ ಗುಡಿಸಿ ಮನೆ ಒರೆಸಿ ಸ್ವಿಚ್ ಹಾಕಿದ್ದೆ, ಸ್ನಾನಕ್ಕೆ ನೀರು ಬಿಟ್ಟಿದ್ದೆ, ಅದಕ್ಕೆ ವೆಯ್ಟ್ ಮಾಡ್ತಾಯಿದ್ದೀನಿ. ಟೈಮ್ ಬೇರೆ ಆಗಿತ್ತು, ಬೇಗ ಬೇಗ ಮಾಡೋಣ ಅಂತ ಸ್ನಾನ ಬೇಗ ಮಾಡ್ಕೊಂಡು ಬಂದೆ. ದೇವ್ರ ಮನೆ ಸ್ವಲ್ಪ ಕ್ಲೀನ್ ಮಾಡಬೇಕಿತ್ತು, ಕ್ಲೀನ್ ಮಾಡಿ ಪೂಜೆ ಮಾಡಿ ನನ್ನ ಯೂನಿಫಾರ್ಮ್ ಐರನ್ ಆಗಿತ್ತು. ಸೊ ಆ ಯೂನಿಫಾರ್ಮ್ ಎತ್ಕೊಂಡು ಯೂನಿಫಾರ್ಮ್ ಹಾಕ್ಕೊಂಡು ತಿಂಡಿ ಮಾಡಲಿಲ್ಲ ಗೈಸ್. ತಿಂಡಿ ಮಾಡೋದು ಲೇಟ್ ಆಗುತ್ತೆ, ಆಲ್ರೆಡಿ ಲೇಟ್ ಆಗುತ್ತೆ. ತಿಂಡಿ ಮಾಡೋದು ಇನ್ನೂ ಲೇಟ್ ಆಗುತ್ತೆ. ಅದಕ್ಕೆ ನನ್ನ ಹಸ್ಬೆಂಡಿಗೆ ಕಾಲ್ ಮಾಡಿದೆ. ಅವ್ರು ಬಂದು ವೆಯ್ಟ್ ಮಾಡ್ತಾಯಿದ್ರು. 2 ಮಿನಿಟ್ಸ್ ರೆಡಿ ಆಯ್ತೀನಿ ಅಂದ್ಬಿಟ್ಟು 10 ಮಿನಿಟ್ಸ್ ತೊಗೊಂಡೆ ರೆಡಿ ಆಗೋಕ್ಕೆ. ಪಾಪ ಬೇಜಾರು ಮಾಡ್ಕೊಂಡ್ರು, ಆದರೂ ನನಗೇನು ಬೈಲಿಲ್ಲ. ಸೊ ಮದುವೆ ಆದಮೇಲೆ ಫಸ್ಟ್ ಟೈಮ್ ಕಾಲೇಜ್ಗೆ ಹೋಗ್ತಾಯಿದ್ದೀನಿ. ನನ್ನ ಹಸ್ಬೆಂಡ್ ಮೇಲೆ ಆರನ್ ಹೊಡಿತಾಯಿದ್ರು ಬೇಗ ಬಾ ಅಂತ. ಆ್ಯಕ್ಚುಲಿ ನಾನು ಬೇಗನೆ ರೆಡಿ ಆಗೋದು, ಆದರೆ ಇವ್ರು ಇವತ್ತು ಅರ್ಜೆಂಟ್ ಮಾಡ್ತಿರೋದಕ್ಕೆ ಸ್ವಲ್ಪ ಲೇಟ್ ಆಗೋಯ್ತು ರೆಡಿ ಆಗೋದು. ಯಾವಾಗ ಅರ್ಜೆಂಟ್ ಮಾಡ್ತಾರೆ ಅವಾಗ ರೆಡಿ ಆಗೋಕ್ಕಾಗಲ್ಲ. ಬೇರೆ ಟೈಮಲ್ಲೆಲ್ಲ ಅವ್ರಿಗಿಂತ ಮುಂಚೆ ನಾನೇ ರೆಡಿಯಾಗಿರ್ಬಿಡ್ತೀನಿ. ಆದರೆ ಇವತ್ತು ಸ್ವಲ್ಪ ಲೇಟ್ ಆಯಿತು. ಹೊರಗಡೆ ಬಿಸಿಲು ಬೇರೆ ಇತ್ತು, ಸೊ ಸನ್ಸ್ಕ್ರೀನ್ ಇಂಪಾರ್ಟೆಂಟ್, ಅದನ್ನ ಹಾಕೊಂಡೇ ಹೋಗಬೇಕು. ಇನ್ನೇನು ಬೇಗ ರೆಡಿ ಆಗ್ಬಿಟ್ಟು ಹೋಗೋಣ ಅನ್ನೋಷ್ಟರಲ್ಲಿ ನಮ್ಮ ಅಪ್ಪ ಎದ್ದರು. ಸಂಜು ಅಂತ ಕರೆದ್ರು. ಹೋಗಿ ಅವ್ರಿಗೆ ಕಾಫಿ ಮಾಡಿಕೊಟ್ಟು ಮತ್ತೆ ವಾಪಸ್ ಬಂದು ರೆಡಿ ಆದೆ. ಅದಕ್ಕೂ ಬೈಸ್ಕೊಂಡೆ, ಇನ್ನೂ ಎಷ್ಟು ಲೇಟ್ ಮಾಡ್ತೀಯಾ ಅಂತ. ಮತ್ತೆ ನಮ್ಮಪ್ಪ ಬಿಸಿನೀರು ಕೊಡು ಅಂದರು. ಅಪ್ಪಂಗೆ ಮತ್ತೆ ಬಿಸಿನೀರು ಕಾಯಿಸ್ಕೊಟ್ಟೆ. ತಿಂಡಿ ಅಂತೂ ಮಾಡೋಕ್ಕೆ ಆಗಲಿಲ್ಲ. ಸೊ ಫೈನಲಿ ರೆಡಿಯಾಗಿ ಕಾಲೇಜ್ಗೆ ಹೊರಟೆ. ನನ್ನ ಹಸ್ಬೆಂಡ್ ವೆಯ್ಟ್ ಮಾಡ್ತಾಯಿದ್ರು. ಸೊ ಅವ್ರಿಗೊಂದು ಫೋನ್ ಮಾಡಿದೆ. ನನಗೆ ವೆಯ್ಟ್ ಮಾಡಿ ಸಾಕಾಗಿ ಎಲ್ಲೋ ಹೊರಗಡೆ ಆಗಿದ್ದರು. ಕಾಲ್ ಮಾಡಿ ಬಂದು ಪಿಕ್ ಮಾಡಿದ್ರು. ಸೊ ಇವಾಗ ಹೋಗ್ತಾ ಇದ್ದೀವಿ ಗಾಯ್ಸ್ ಕಾಲೇಜ್ಗೆ. ಬೇಗ ಬೇಗ ಹೋಗು, ಕಾಲೇಜಿಗೆ ಆಲ್ರೆಡಿ ಟೈಮ್ ಆಗೈತೆ. ಅಲ್ಲ ಕಣೆ, ಲೇಟ್ ಮಾಡಿರೋದು ನೋಡಿದ್ರೆ ನೀನು ಇವಾಗ ನನಗೆ ಹಿಂಸೆ ಕೊಟ್ರೆ. ಇದೇನು ಜೆಟ್ಟಲ್ಲ ಕಣೆ, ಬೈಕು. ಹೀಗೆ ನಾವು ಮಾತಾಡ್ಕೊ ಹೋಗೋ ಅಷ್ಟರಲ್ಲಿ ಕಾಲೇಜ್ ಹತ್ರ ಬಂತು. ಹಂಗೆ ನನ್ನ ಹಸ್ಬೆಂಡ್ ಹಂಗೆ ಹೋಗ್ಬೇಡ ಅಂದ್ಬಿಟ್ಟು ಇಡ್ಲಿ ಕೊಡಿಸಿದ್ರು. ಇಡ್ಲಿ ತಿನ್ಕೊಂಡಾದ್ಮೇಲೆ ನನ್ನ ಫ್ರೆಂಡ್ ಬಂದಳು. ಅವಳ ಜೊತೆ ವಾಕ್ ಮಾಡ್ಕೊಂಡು ಹಂಗೆ ಕಾಲೇಜ್ಗೆ ಹೋದೆ. ಅಲ್ಲಿ ನೋಡ್ತಾ ಇದ್ದೀರಲ್ಲ ಗೈಸ್, ಅದೇ ನಮ್ಮ ಕಾಲೇಜ್. ನಮ್ಮ ಕಾಲೇಜಲ್ಲಿ ವೀಡಿಯೋಸ್ ಮಾಡೋಂಗಿಲ್ಲ. ಸೊ ಕಾಲೇಜ್ ಒಳಗಡೆ ನಾನು ವೀಡಿಯೋ ಮಾಡಿಲ್ಲ. ಇವಾಗ ಕಾಲೇಜ್ ಒಳಗಡೆ ಹೋಗ್ತಾ ಇರೋದಷ್ಟೇ ವೀಡಿಯೋ. ತುಂಬ ದಿನ ಆದಮೇಲೆ ಕಾಲೇಜ್ಗೆ ಹೋಗಿರೋದ್ರಿಂದ ಕ್ಲಾಸ್ ರೂಮ್ ಯಾವುದು ಅಂತಲೇ ನಮಗೆ ಗೊತ್ತಾಗ್ತಾ ಇರಲಿಲ್ಲ. ಆಮೇಲೆ ಕನ್ಸ್ಟ್ರಕ್ಷನ್ ನಡೀತಾ ಇದೆ ಸ್ವಲ್ಪ ಕಾಲೇಜಲ್ಲಿ. ಪೇಂಟ್ ಎಲ್ಲ ಮಾಡ್ತವ್ರೆ. ಅದೊಂದು ಸ್ವಲ್ಪ ಸ್ಮೆಲ್ಗೆ ತಲೆನೋವು ಬಂದುಬಿಟ್ಟಿತ್ತು. ಊಟ ಎಲ್ಲ ತಿಂಡಿನೇ ಮಾಡಿಲ್ಲ. ಅಂದಮೇಲೆ ಲಂಚಲ್ಲಿಂದ ತೊಗೊಂಡೋಗಿರ್ತೀವಿ. ಸೊ ನನ್ನ ಫ್ರೆಂಡ್ ಗೋಬಿ ಕೊಡಿಸಿದ್ಲು. ಗೋಬಿ ತಿನ್ಕೊಂಡು ಹಂಗೆ ಮಾತಾಡ್ತಾ ಇದ್ವಿ. ಅವಳು ಸ್ನ್ಯಾಪ್ ಹಾಕೋ ಹುಚ್ಚು, ಹಂಗೆ ಸ್ನ್ಯಾಪೆಲ್ಲ ಹಾಕಿದ್ಲು. ಅದಾದಮೇಲೆ ನನ್ನ ಹಸ್ಬೆಂಡ್ ಪಿಕ್ ಮಾಡೋಕ್ಕೆ ಬರಲ್ಲ ಅಂದರು. ಸೊ ಬಸ್ ಫುಲ್ ರಶ್, ನೀವೇ ನೋಡ್ತಾ ಇದ್ದೀರಾ ಎಷ್ಟು ರಶ್ ಅಂತ. ಸೊ ಇನ್ನೊಂದು ಬಸ್ಗೆ ವೆಯ್ಟ್ ಮಾಡಿದ್ವಿ. ಬಸ್ ಬಂತು, ಬಸ್ ಹತ್ತಿದ್ವಿ. ಬಸ್ಸಲ್ಲಿ ಹೋಯ್ತಾ ಇದ್ದೀವಿ. ಆ ರಶಲ್ಲೂ ಒಂದು ವೀಡಿಯೋ. ಮತ್ತು ನಮ್ಮ ಏರಿಯಾಗೆ ಬಂದ್ವಿ. ನನ್ನ ಹಸ್ಬೆಂಡ್ ಬಸ್ ಸ್ಟಾಪ್ ಹತ್ರನೇ ಬಂದಿದ್ದರು ಪಿಕ್ ಮಾಡೋಕ್ಕೆ. ಅವ್ರ ಜೊತೆ ಅದು ಇದು ಮಾತಾಡಿಕೊಂಡು 2 ಕ್ಲಾಸ್ಗೆ ಯಾಕೆ ಹೋಗ್ಬೇಕಿತ್ತು ಕಾಲೇಜ್ಗೆ ಅಂತ ಅಂದರು. 2 ಕ್ಲಾಸ್ ಆದ್ರೂ ಅಟೆಂಡೆನ್ಸ್ ಇಂಪಾರ್ಟೆಂಟ್. ಆಮೇಲೆ ತುಂಬ ದಿನ ಆಗಿತ್ತು, ನನಗೂ ಕಾಲೇಜ್ ನೋಡೋ ಕ್ಯೂರಿಯಾಸಿಟಿ ಇತ್ತು. ಅದಾದಮೇಲೆ ನಮ್ಮ ಜಿಮ್ಮಿ ವೆಯ್ಟ್ ಮಾಡ್ತಿದ್ದ ನನಗೋಸ್ಕರ. ಥ್ಯಾಂಕ್ ಯು ಕೇಳಿದೆ, ಥ್ಯಾಂಕ್ ಯು ಕೊಟ್ಟ. ಅದಾದಮೇಲೆ ಮನೆಗೆ ಬಂದೆ. ಅಮ್ಮ ಅಡುಗೆ ಮಾಡ್ತಾಯಿದ್ರು. ನಾನು ಬಂದೆ ಡ್ರೆಸ್ ಚೇಂಜ್ ಮಾಡಿ. ಅಮ್ಮ ಏನು ಅಡುಗೆ ಮಾಡಿದ್ದಾರೆ ತಿಂದೆ. ಗೋಬಿ ತಿಂದಿದ್ದು ಅಮ್ಮಂಗೆ ಹೇಳಿಲ್ಲ, ಯಾಕಂದರೆ ಊಟ ಮಾಡಲ್ಲ ಅಂತ ಬೈತಾರೆ. ಸೊ ಊಟ ಮಾಡಿದೆ. ಬಾಯ್ ಗಾಯ್ಸ್, ಸಿ ಯು ಇನ್ ನೆಕ್ಸ್ಟ್ ವಿಡಿಯೋ.